ಸ್ಟೆಬಿಲಿಟಿ ಆಫ್ ಆಂಗ್ಸೈಟಿ ಅಂಡ್ ಸ್ಟ್ರೆಸ್ ಅಂತ ಸರ್ವೇ ಸಾಮಾನ್ಯವಾಗಿ ವೈದ್ಯಕೀಯ ಭಾಷೆಯಲ್ಲಿ ನಾವು ಬಳಸ್ತಾ ಇರ್ತೀವಿ. ಇವತ್ತು ಅತ್ಯಂತ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸ್ಟ್ರೆಸ್ ಅಂತಕ್ಕಂಥದ್ದು ಬೇಕೋ ಬೇಡವೋ ನಮ್ಮನ್ನ ಆವರಿಸ್ಬಿಟ್ಟಿದೆ. ಈಗ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನನ್ನದು ಅಥವಾ ನಿಮ್ಮದು ಕೆಲಸ ಅನಿವಾರ್ಯ ಅಂದ್ರೆ ಅದನ್ನು ಒಪ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂದ್ರೆ ಯೂ ಸ್ಟ್ರೆಸ್. ಅಯ್ಯೋ ಮಾಡ್ಬೇಕಲ್ಲಪ್ಪ ರಾತ್ರಿ 12 ಗಂಟೆವರೆಗೂ ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಅದು ಡಿಸ್ಟ್ರೆಸ್. ಸೊ ಸ್ಟ್ರೆಸ್ ಒಂದೇ ಪದ. ಅದು ಯೂ ಸ್ಟ್ರೆಸ್ ಆದ್ರೆ ಸಕಾರಾತ್ಮಕ ಎಲ್ಲ ಹಾರ್ಮೋನ್ಸು ಬಯೋಕೆಮಿಸ್ಟ್ರಿ ಫ್ರಮ್ ವಿತ್ ಇನ್ ದ ಬಾಡಿ ನಾರ್ಮಲ್ಸ್ ಆಗಿರುತ್ತೆ. ನಾವು ಮಾಡ್ತಕ್ಕಂಥ ಚೈತನ್ಯ ಇರುತ್ತೆ. ಮಾಡ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡಿದಾಗ ಅದು ಡಿಸ್ಟ್ರೆಸ್ ಆಗುತ್ತೆ. ಸರ್ವೇ ಸಾಮಾನ್ಯ ಒತ್ತಡ ಬರುತ್ತೆ. ತತ್ಸಂಬಂಧಿತವಾದಂತಹ ಶುಗರು, ತತ್ಸಂಬಂಧಿತವಂತಹ ಹೈಪರ್ ಟೆನ್ಷನ್ನು, ತತ್ಸಂಬಂಧಿತವಂತಹ ಅನಿದ್ರತೆ, ಖೇದ, ಖಿನ್ನತೆ, ಕ್ಷೋಭೆ, ಭಯ ಎಲ್ಲವೂ ಸರ್ವೇ ಸಾಮಾನ್ಯವಾಗಿ ಶರೀರ ಜಾಸ್ತಿ ಆಗಿರೋದ್ರಿಂದ ಇವತ್ತು ಔಷಧಿಗೆ ಆವೃತವಾಗಿ ಶರೀರ ಸುಸ್ಥಿರವಾಗಿದೆ ಅಂತಕ್ಕಂಥ ಪರಿಸ್ಥಿತಿಗೆ ಬಂದು ನಿಲ್ತೀವಿ. ಅಶ್ವಗಂಧ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಅಂದ್ರೆ ಮೊದಲಿಂದ ಎಲ್ಲ ಜನ ಮಾತಾಡೋದು ಈ ಸೆಕ್ಷುವಲ್ ವೆಲ್ನೆಸ್ ಅನ್ನ ತುಂಬಾ ಇಂಪ್ರೂವ್ ಮಾಡುತ್ತೆ ಅಂತೆಲ್ಲ ಕೇಳ್ಪಟ್ಟಿದೀವಿ. ಅದ್ರ ಬಗ್ಗೆ ಹೇಳೋದಾದ್ರೆ ಕುದುರೆಗೆ ಲೈಂಗಿಕ ಪ್ರಕ್ರಿಯೆ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ, ತುಂಬಾ ಶಕ್ತಿಯೂ ಹೌದು. ತುಂಬಾ ಲೈಂಗಿಕ ಪ್ರಕ್ರಿಯೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕುದುರೆಗಿರ್ತಕ್ಕಷ್ಟ ನೀವು ಗಾಡಿಗೆ, ಇಂಜಿನ್ಗೆ, ಮೋಟರ್ಗಳ ಹಾರ್ಸ್ ಪವರ್ ಅಂತಲೇ ಹೆಸರಿಟ್ಟಿದ್ದೀವಿ. ಯಾಕಂದ್ರೆ ಅಷ್ಟು ಆ ಗುಣಮಟ್ಟದಂತಹ ಪವರ್ ಅನ್ನು ತೋರಿಸ್ಬೇಕು ಅಂತಲೇ ಯಾವುದೇ ಒಂದು HP 50 HP 100 HP 500 HP 1000 HP ಅಂತ ಹಿಂಗೆಲ್ಲ HP ನಾವು ತೂಕ ಮಾಡ್ತಕ್ಕಂಥದ್ದು ಮಾಪಕವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಹಾರ್ಸ್ ಪವರ್ ಮೇಲೆ. ಸೊ ಹಾಗಾಗಿ ಹಾರ್ಸ್ಗೆ ಎಷ್ಟು ಪವರ್ ಇದೆ ಅಂತ ಸರ್ವೇ ಸಾಮಾನ್ಯವಾಗಿ ಒಂದು ಓದುಗ ವರ್ಗಕ್ಕೆ, ವೀಕ್ಷಕ ವರ್ಗಕ್ಕೆ ಗೊತ್ತಿರ್ತಕ್ಕಂತಹ ಸಂಗತಿ. ಸೊ ಹಾಗಾಗಿ ನಿಮ್ಮ ವಿಗರ್ರು, ವೈಟಾಲಿಟಿ, ಪರ್ಫಾರ್ಮೆನ್ಸ್ನ ಜಾಸ್ತಿ ಮಾಡ್ತಕ್ಕಂಥ ಆಯಾಮದಲ್ಲಿ ಅಶ್ವಗಂಧಕ್ಕೆ ತನ್ನದೇ ಆದಂತಹ ಶಕ್ತಿ ಇದೆ. ಯಾವ ಸಮಸ್ಯೆಗಳಿಗೆ ಈ ಅಶ್ವಗಂಧ ಒಂದು ಪರಿಹಾರವನ್ನ ಕೊಡುತ್ತೆ ಅಂದ್ರೆ ಕೇವಲ ನಾವು ಮಾತಾಡಿರುವಂತಹ ಪುರುಷ ಸಮಸ್ಯೆ ಅಲ್ಲದೆ ಇರಬಹುದು, ನಿದ್ರಾಹೀನತೆ ಅಲ್ಲದೆ ಇರಬಹುದು, ಅನಿದ್ರತೆ, ಆಯಾಸ, ಡಯಾಬಿಟಿಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್. ಡಯಾಬಿಟಿಸ್ ಸರ್ವೇ ಸಾಮಾನ್ಯವಾಗಿ ಸುಸ್ತಿರುತ್ತೆ, ಸರ್ವೇ ಸಾಮಾನ್ಯವಾಗಿ ರೋಗ ಪ್ರತಿರೋಧಕ ಶಕ್ತಿ ಹೀನತೆ ಇರುತ್ತೆ. ಸೊ ಅಲ್ಲಿ ಅಶ್ವಗಂಧ ತನ್ನದಂತಹ ಒಂದು ಸ್ಪೆಸಿಫಿಕ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ತಪ್ಪಾಗಲದ್ದು. ಈ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುತ್ತೆ. ನೋಡಿ ವೀಕ್ಷಕರೇ, ನನ್ನ ಮುಂದೆ ನಿಮಗೆ ಏನು ಕಾಣಿಸ್ತಿದೆ ಇದು ಬಿ ಬೆಟರ್ ಪ್ರಾಡಕ್ಟು ಅಶ್ವಗಂಧ ಅಂತ ಹೇಳಿ. ಇದು 24 ಕ್ಲಿನಿಕಲ್ ಸ್ಟಡಿಯನ್ನು ಸ್ಟಡಿ ಮಾಡಿ ಇದು ತುಂಬ ಒಳ್ಳೆ ಯೂಸ್ಫುಲ್ ಅನ್ನುವಂಥ ಒಂದು ಪ್ರಾಡಕ್ಟ್. ಇದು ನಾವು ಬೇರೆಲ್ಲ ಅಶ್ವಗಂಧ ಅಂತ ಏನು ಮಾತಾಡ್ತಿರ್ತೀವಿ ಅವೆಲ್ಲದಕ್ಕಿಂತ ಕ್ಲಿನಿಕಲ್ಲಿ ತುಂಬ ಒಳ್ಳೆಯಂಥ ಪ್ರಾಡಕ್ಟ್ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿರೋದ್ರಿಂದ ಈ ಒಂದು ಪ್ರಾಡಕ್ಟನ್ನು ನಾನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ತೋರಿಸಿದ್ದೀನಿ. ಯಾರಾದರೂ ಅಶ್ವಗಂಧವನ್ನು ತಗೋಬೇಕು ಅನ್ನೋರಿದ್ರೆ ಇದನ್ನು ನೀವು ಆನ್ಲೈನ್ ಮೂಲಕನೂ ಕೂಡ ಪರ್ಚೇಸ್ ಮಾಡಬಹುದು.